ಜೀವನದಲ್ಲಿ ಕೆಲವೊಮ್ಮೆ ಇಡೀ ಪ್ರಪಂಚವೇ ನಮ್ಮ ವಿರುದ್ಧ ನಿಂತಿದೆ ಎಂದು ಅನಿಸುತ್ತೆ. ನಾವು ಏನೇ ಮಾಡಿದರೂ ಯಾವುದೂ ಕೈ ಹಿಡಿಯುತ್ತಿಲ್ಲ, ಎಲ್ಲ ದಾರಿಗಳು ಮುಚ್ಚಿ ಹೋಗಿವೆ ಎಂದು ನಿರಾಶೆಯಾಗುತ್ತೆ. ಸುತ್ತಲಿರುವವರೆಲ್ಲ ನಮ್ಮನ್ನು ನೋಡಿ ನಗುತ್ತಿರುವಾಗ ನಮ್ಮ ಯೋಗ್ಯತೆಯ ಮೇಲೆಯೇ ನಮಗೆ ಸಂಶಯ ಬರಲು ಶುರುವಾಗುತ್ತೆ. ಆದರೆ ನೆನಪಿಡು, ಕತ್ತಲೆ ಹೆಚ್ಚಾಗುತ್ತಿದೆ ಎಂದರೆ ಅರ್ಥ ಸೂರ್ಯ ಉದಯಿಸುವ ಸಮಯ ಹತ್ತಿರದಲ್ಲಿದೆ ಎಂದು. ನಮ್ಮಲ್ಲಿ ಹೆಚ್ಚಿನವರು ಮಾಡುವ ತಪ್ಪು ಏನು ಗೊತ್ತಾ? ಸೋಲು ಎದುರಾದ ತಕ್ಷಣ ನೆಪಗಳನ್ನು ಹುಡುಕಲು ಶುರು ಮಾಡುತ್ತೇವೆ. ನನ್ನ ಹತ್ತಿರ ದುಡ್ಡಿಲ್ಲ, ನನಗೆ ಸರಿಯಾದ ಅವಕಾಶ ಸಿಗಲಿಲ್ಲ, ನನ್ನ ಅದೃಷ್ಟ ಚೆನ್ನಾಗಿಲ್ಲ ಎಂದು ಬೇರೆಯವರ ಮೇಲೆ ಗೂಬೆ ಕೂರಿಸುತ್ತೇವೆ. ಆದರೆ ನಿಜ ಹೇಳಿ, ನೀವು ನಿಮ್ಮ 100% ಪ್ರಯತ್ನವನ್ನು ಹಾಕಿದ್ದೀರಾ? ನೆಪಗಳು ನಿಮ್ಮನ್ನು ತಾತ್ಕಾಲಿಕವಾಗಿ ಸಮಾಧಾನ ಪಡಿಸಬಹುದು, ಆದರೆ ಅವು ನಿಮ್ಮನ್ನು ಎಂದಿಗೂ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯಲಾರವು. ಹಿಂದೆ ಈ ಕ್ಷಣವೇ ನೆಪಗಳ ಆ ಜಗತ್ತಿನಿಂದ ಹೊರಬನ್ನಿ. ನಿಮ್ಮ ಒಳಗಿರುವ ಆಲಸ್ಯ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟರೆ ಯಾರು ನಿಮ್ಮನ್ನು ಈ ಜಗತ್ತಿನಲ್ಲಿ ಸೋಲಿಸಲು ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಇತಿಹಾಸ ಸೃಷ್ಟಿಸಿದ ಯಾರೊಬ್ಬರಿಗೂ ಸೌಕರ್ಯಗಳು ಸುಲಭವಾಗಿ ಸಿಕ್ಕ ಉದಾಹರಣೆಯೇ ಇಲ್ಲ. ಅವರು ಕಷ್ಟದ ಹಾದಿಯಲ್ಲೇ ನಡೆದು ಬಂದವರು. ನಿಮ್ಮ ಇಂದಿನ ಪರಿಸ್ಥಿತಿ ಏನೇ ಇರಲಿ, ಅದನ್ನು ಬದಲಾಯಿಸುವ ಶಕ್ತಿ ಕೇವಲ ನಿಮ್ಮ ಕೈಯಲ್ಲಿದೆ. ಯಶಸ್ಸು ಎನ್ನುವುದು ಕೇವಲ ಒಂದು ದಿನದಲ್ಲಿ ಸಿಗುವ ಲಾಟರಿ ಅಲ್ಲ, ಅದು ಪ್ರತಿದಿನದ ಕಠಿಣ ಪರಿಶ್ರಮದ ಫಲ. ಜಗತ್ತು ಮಲಗಿರುವಾಗ ನೀವು ಎದ್ದು ಕೆಲಸ ಮಾಡಬೇಕಾಗಿ ಬರುತ್ತೆ. ನಿಮ್ಮ ಮನಸ್ಸು ಸಾಕು, ಸುಸ್ತಾಗಿದೆ ಎಂದಾಗ ನಿಮ್ಮ ಆತ್ಮ ಇನ್ನೊಂದು ಬಾರಿ ಪ್ರಯತ್ನಿಸು ಎಂದು ಹೇಳಬೇಕು. ನೋವು ಇಲ್ಲದೆ ಯಾವುದೇ ಗೆಲುವಿಲ್ಲ. ಇವತ್ತು ನೀವು ಪಡುತ್ತಿರುವ ಕಷ್ಟ ನಾಳೆ ನಿಮ್ಮನ್ನು ಯಾರೂ ತಲುಪಲಾಗದ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಜನರು ನಿಮ್ಮನ್ನು ನೋಡಿ ಆಡುವ ಮಾತುಗಳನ್ನು ಕೇಳಬೇಡಿ. ನಿಮ್ಮ ಯಶಸ್ಸಿನ ಸೌಂಡ್ ಅವರ ಬಾಯಿ ಮುಚ್ಚಿಸುವಂತೆ ಇರಬೇಕು. ಸೋಲಿಗೆ ಹೆದರಿ ಹಿಂದೆ ಸರಿಯಬೇಡ. ಸೋಲನ್ನೇ ಗೆಲುವಿನ ಮೆಟ್ಟಿಲನ್ನಾಗಿ ಮಾಡಿಕೊ. ಎದ್ದು ನಿಲ್ಲಿ, ಹೋರಾಡಿ, ಇತಿಹಾಸ ಸೃಷ್ಟಿಸು. ಥಿಂಕ್ ಅಬೌಟ್ ಇಟ್.